Hello everyone, one more video in our module 4 modular arithmetic. In that system of linear congruence ಅಲ್ಲಿ ಕ್ವಶನ್ ಅಥವಾ ಕಾನ್ಸೆಪ್ಟ್ ಯಾವ ಫಾರ್ಮೇಟಲ್ಲಿ ಇರುತ್ತೆ ಅಂತ ಅಂದರೆ ಒಂದು ಈಕ್ವೇಷನ್ ಅನ್ನುವಂಥದ್ದು ಯಾವ ಫಾರ್ಮೇಟಲ್ಲಿ ಇರುತ್ತೆ ಅಂತ ಅಂದರೆ AX ಪ್ಲಸ್ BY ಈಸ್ ಕಾಂಗ್ರುಯೆನ್ಸ್ ಟು P mod M. ಅಗೇನ್ ಸಿಸ್ಟಮ್ ಅಂತ ಇರೋದ್ರಿಂದ ಒಂದಕ್ಕಿಂತ ಜಾಸ್ತಿ ಈಕ್ವೇಷನ್ ಇದೆ, ಅದಕ್ಕೆ ನಾವು ಇಲ್ಲಿ ಸಿಸ್ಟಮ್ ಅಂತ ಬಳಸಿದ್ದೀವಿ. ಓಕೆ, ಸೊ ಇನ್ನೊಂದು ಈಕ್ವೇಷನ್ ಕೊಡ್ತಾರೆ ಇದ್ರ ಜೊತೆಗೆ, ದಟ್ ಈಸ್ CX ಪ್ಲಸ್ DY ಇಸ್ ಕಾಂಗ್ರುಯೆನ್ಸ್ ಟು Q mod M. ಇಲ್ಲಿ ಲೀನಿಯರ್ ಅಂತ ಏನಕ್ಕೆ ಬಂತು, ಇಲ್ಲಿ ಎಕ್ಸ್ ಆ್ಯಂಡ್ ವೈ ಅನ್ನುವಂತಹ ವೇರಿಯೇಬಲ್ಸಿಗೆ ಪವರ್ಸ್ ಏನಿದೆ 1 ಅಂತ ಇದೆ. ಸಿಸ್ಟಮ್ ಅಂತ ಏನಕ್ಕೆ ಬಂದಿದೆ, ಒಂದಕ್ಕಿಂತ ಜಾಸ್ತಿ ಈಕ್ವೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಓವರಲ್ ಆಗಿ ಈ ಕಾನ್ಸೆಪ್ಟನ್ನು ನಾವು ಸಿಸ್ಟಮ್ ಆಫ್ ಲೀನಿಯರ್ ಕಾಂಗ್ರುಯೆನ್ಸ್ ಅಂತ ಹೇಳ್ತೀವಿ. ಈ ಥರ ಫಾರ್ಮೆಟಲ್ಲಿರುವಂತಹ ಒಂದು ಕ್ವಶನಿಗೆ ಒಂದು ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ, ದಟ್ ಈಸ್ ಯುನೀಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ. ಯುನೀಕ್ ಸೊಲ್ಯೂಷನ್, ಒಂದು ಎಕ್ಸಿಗೆ ಸೊಲ್ಯೂಷನ್ ಬರುತ್ತೆ, ಎಕ್ಸಿಗೆ ಒಂದು ಸೊಲ್ಯೂಷನ್ ಆ್ಯಂಡ್ ವೈಗೆ ಒಂದು ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇಲ್ಲಿ ಮಾಡ್ ಎಮ್ ಹೇಗಿರುತ್ತೋ ಅದು ಹಾಗೆ ಉಳ್ಕೊಳ್ಳುತ್ತೆ, ಮಾಡ್ ಎಮ್, ಇಲ್ಲೂ ಮಾಡ್ ಎಮ್. ಬಟ್ ಯಾವಾಗ ಆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಕಂಡೀಷನ್. ಯಾವಾಗ ಅಂತ ಅಂದರೆ ಜಿ ಸಿ ಡಿ ಆಫ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಇದೆ. ಸೊ ಎ ಡಿ ದಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಎ ಡಿ ಮೈನಸ್ ಸಿ ಬಿ ಕಾಮ ಎಮ್ ಇಲ್ಲೇನು ಕೊಟ್ಟಿರ್ತಾರೋ ಅದನ್ನು, ಇದಕ್ಕೆ ಜಿ ಸಿ ಡಿಯನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಆ ಜಿ ಸಿ ಡಿ ಅನ್ನುವಂಥದ್ದು ಮಸ್ಟ್ ಆ್ಯಂಡ್ ಶುಡ್ ಈಕ್ವಲ್ ಟು 1 ಆಗಿರಬೇಕು. ಆವಾಗ ಮಾತ್ರ ಒಂದು ಯೂನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಈ ಥರ ಒಂದು ಸಿಸ್ಟಮ್ ಆಫ್ ಲೀನಿಯರ್ ಕಾಂಗ್ರುಯೆನ್ಸಿಗೆ. ಸೊ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಈಕ್ವೇಷನ್ ಈ ಫಾರ್ಮೇಟಲ್ಲಿರುತ್ತೆ. ಆ ಥರ ಇರುವಂತಹ ಒಂದು ಈಕ್ವೇಷನಿಗೆ ಒಂದು ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಎಕ್ಸ್ ಆ್ಯಂಡ್ ವೈಗೆ. ಯಾವಾಗ ಅಂತ ಅಂದರೆ ಜಿ ಸಿ ಡಿ ಆಫ್ ಎ ಡಿ ಮೈನಸ್ ಸಿ ಬಿ ಕಾಮ ಎಮ್ ಈಸ್ ಈಕ್ವಲ್ಸ್ ಟು 1 ಆಗಿದ್ದರೆ ಮಾತ್ರ ಒಂದು ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ. Okay, let us solve some problems. So yes, question 2x plus 6y is congruent to 1 mod 7 and the next equation is 4x plus 3y is congruent to 2 mod 7. So ಯಾವ ಫಾರ್ಮೇಟಲ್ಲಿದೆ, ಬೇಸಿಕಲಿ ಯಾವ ಫಾರ್ಮೇಟಲ್ಲಿದೆ ಅಂತಂದರೆ AX plus BY is congruent to P mod M, CX plus DY is congruent to Q mod M ಅಲ್ವಾ. ಸೊ ಇಲ್ಲಿ ಸಿಸ್ಟಮ್ ಆಫ್ ಲೀನಿಯರ್ ಕಾಂಗ್ರುಯೆನ್ಸ್ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಸೊಲ್ಯೂಷನ್, ಸೊ ಯಾವ ಫಾರ್ಮೇಟಲ್ಲಿದೆ ಅಂತ ನನಗೆ ಗೊತ್ತಾಯಿತು. ಈಗ ಎ ಪ್ಲೇಸಲ್ಲಿ ಏನಿದೆ, ಎ ಈಸ್ ಈಕ್ವಲ್ಸ್ ಟು 2, ನೆಕ್ಸ್ಟ್ ಬಿ ಪ್ಲೇಸಲ್ಲಿ 6, ನೆಕ್ಸ್ಟ್ ಹಿಯರ್ ಪಿ ಈಸ್ ಈಕ್ವಲ್ಸ್ ಟು 1 ಆ್ಯಂಡ್ ಎಮ್ ಈಸ್ ಈಕ್ವಲ್ಸ್ ಟು ಎಮ್ ಪ್ಲೇಸಲ್ಲಿ ಏನಿದೆ 7. ಓಕೆ, ನೆಕ್ಸ್ಟ್ ಸಿ ಈಸ್ ಈಕ್ವಲ್ಸ್ ಟು 4, ಡಿ ಈಸ್ ಈಕ್ವಲ್ಸ್ ಟು 3, ಕ್ಯೂ ಈಸ್ ಈಕ್ವಲ್ಸ್ ಟು 2, ಎಮ್ಮು ಇಲ್ಲೂ ಕೂಡ ಸೇಮ್ ಇದೆ. ಸೊ ಎಸ್, ಇಲ್ಲಿ ಈ ಈಕ್ವೇಷನ್ನಿಗೆ ಒಂದು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ನಮಗೇನು ಗೊತ್ತಿದೆ, ಕಂಡೀಷನ್ನು ಜಿ ಸಿ ಡಿಯನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಜಿ ಸಿ ಡಿ ಆಫ್ ಎ ಡಿ ಮೈನಸ್ ಸಿ ಬಿ ಕಾಮ ಎಮ್ ವಿಚ್ ಈಸ್ ಈಕ್ವಲ್ಸ್ ಟು ಏನು ಬರ್ತಿದೆ, ಎ ಡಿ 2 3 6 ಮೈನಸ್ ಸಿ ಬಿ ಅಂತ ಇದೆ 4 6 24 ಕಾಮ ಎಮ್ ಅಂತ ಅಂದರೆ ಏನಿದೆ 7 ಇದೆ, ವಿಚ್ ಈಸ್ ಈಕ್ವಲ್ಸ್ ಟು 6 ಮೈನಸ್ 24 ಅಂತ ಅಂದರೆ -18 ಕಾಮ 7ಗೆ ಜಿ ಸಿ ಡಿಯನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಮೈನಸ್ ಇರಲಿ ಪ್ಲಸ್ ಇರಲಿ, ಚಿಕ್ಕ ನಂಬರಿಂದ ದೊಡ್ಡ ನಂಬರನ್ನು ಡಿವೈಡ್ ಮಾಡ್ತೀರಾ. ಸೊ 7 ಡಿವೈಡ್ಸ್ 18 ಅಂತ ಅಂದರೆ ಯಾವುದರಿಂದ ಡಿವೈಡ್ ಮಾಡ್ಬೋದು, 7 2 14. ಇಲ್ಲಿಗೆ ಸ್ಟಾಪ್ ಮಾಡ್ಬೋದಾ, ನೋ. ಜಿ ಸಿ ಡಿಯನ್ನು ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂತ ಅಂದರೆ ಅಪ್ ಟು ಇಲ್ಲಿ 0 ಬರೋವರೆಗೂ ಇದನ್ನು ಕ್ಯಾರಿ ಮಾಡಬೇಕು. ಸೊ ಏನು ಮಾಡ್ತೀರಾ, ಅಗೇನ್ ಈ 7ಅನ್ನು 4ಇಂದ ಡಿವೈಡ್ ಮಾಡ್ತೀರಾ. ಈಗೇನು ಬರುತ್ತೆ, 1 4, ನೆಕ್ಸ್ಟ್ ಹಿಯರ್ 3, ರೈಟ್. ಇನ್ನೂ 0 ಬಂದಿಲ್ಲ, ದೇರ್ಫೋರ್ ಏನು ಮಾಡ್ತೀರಾ, ಅಗೇನ್ ಈ 4ಅನ್ನು 3ಇಂದ ಡಿವೈಡ್ ಮಾಡ್ತೀರಾ. 3 1 3, ಅಗೇನ್ ರಿಮೈಂಡರ್ 1. ದೆನ್ ಅಗೇನ್ ಇಲ್ಲೂ 0 ಬಂದಿಲ್ಲ, ಈ 3ಅನ್ನು ಡಿವೈಡ್ ಮಾಡ್ತೀರಾ. ನೆಕ್ಸ್ಟ್ ಹಿಯರ್ 1 3 3, ದೇರ್ಫೋರ್ 0 ಬಂತು. ಈ ಒಂದು ಪರ್ಟಿಕ್ಯುಲರ್ ಸ್ಟೆಪ್ಪಲ್ಲಿ ಡಿವೈಸರ್ ಏನಿರುತ್ತೋ ದಟ್ ಈಸ್ ನಥಿಂಗ್ ಬಟ್ ಜಿ ಸಿ ಡಿ ಆಫ್ ದಿಸ್ 2 ನಂಬರ್. ಓಕೆ, ದೇರ್ಫೋರ್ ಜಿ ಸಿ ಡಿ ಈಸ್ 1. ಸೊ ಕಂಡೀಷನ್ ಎಕ್ಸಿಸ್ಟ್ ಆಗ್ತಿದೆಯಾ, ಜಿ ಸಿ ಡಿ ಆಫ್ ಎ ಡಿ ಮೈನಸ್ ಸಿ ಬಿ ಕಾಮ ಎಮ್ ಈಸ್ ಈಕ್ವಲ್ಸ್ ಟು 1 ಅಂತ ಬರ್ತಿದೆ. ದೇರ್ಫೋರ್ ಈ ಎರಡು ಈಕ್ವೇಷನ್ನಿಗೆ, ದಟ್ ಮೀನ್ಸ್ ಸಿಸ್ಟಮ್ ಆಫ್ ಲೀನಿಯರ್ ಕಾಂಗ್ರುಯೆನ್ಸಿಗೆ ಒಂದು ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಓಕೆ, ಸೊ ಈಗ ಹೆಂಗೆ ಫೈಂಡ್ ಔಟ್ ಮಾಡುವಂಥದ್ದು ಇದು. ಸೊ ಈಗೇನು ಮಾಡ್ತೀರಾ ಅಂತ ಅಂದರೆ ಫಸ್ಟು
ಎರಡು ಈಕ್ವೇಷನ್ ಕೊಟ್ಟಿದ್ದಾರೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ 1 ಆ್ಯಂಡ್ ದಿಸ್ ಆಸ್ ಈಕ್ವೇಷನ್ 2. ಈಗ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಅಂತಂದರೆ, ಈಗ ನಾವು ಈ ಎಕ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದರೆ ಈ ಈಕ್ವೇಷನ್ಸಿಗೆ ಏನನ್ನು ಮಲ್ಟಿಪ್ಲೈ ಮಾಡ್ಬೋದು. ಎಕ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದರೆ ಎರಡೂ ಈಕ್ವೇಷನ್ನಲ್ಲಿ ಎಕ್ಸಿನ ಕೋಎಫಿಷಿಯೆಂಟು ಸೇಮ್ ಇರಬೇಕು, ರೈಟ್? ಸೊ ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಸೊ 2 1s ಟೇಬಲಿಗೆ ಬಿಲಾಂಗ್ ಆಗಿದೆ. ಇವೆರಡು ಕೂಡ ಡಿಫ್ರೆಂಟಾಗಿ ಬಿಲಾಂಗ್ ಆಗಿದ್ರೆ ಅದೇ ಬೇರೆ ಮಲ್ಟಿಪ್ಲೈ ಮಾಡಬೇಕು. ಎರಡು ಈಕ್ವೇಷನಿಗೆ ಮಲ್ಟಿಪ್ಲೈ ಮಾಡಬೇಕು, ಬೇರೆ ಬೇರೆ ಟೇಬಲ್ಸಿಗೆ ಬಿಲಾಂಗ್ ಆಗಿದ್ರೆ. ಬಟ್ ಇಲ್ಲಿ ಒಂದೇ ಒಂದು ಟೇಬಲಿಗೆ ಬಿಲಾಂಗ್ ಆಗಿದೆ. ದಟ್ ಮೀನ್ಸ್ 2 1s 2, ಇದು 2 1s ಬಿಲಾಂಗ್ ಆಗ್ತಿದೆ, ಇದು 2 2s 4. ಸೊ ಸೇಮ್ ಟೇಬಲ್ಸಿಗೆ ಬಿಲಾಂಗ್ ಆಗ್ತಿದೆ ಅಂತಂದರೆ ಯಾವುದಾದ್ರೂ ಒಂದು ಈಕ್ವೇಷನಿಗೆ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಓಕೆ, ಸೊ ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಈ ಈಕ್ವೇಷನಿಗೆ ಅಗೇನ್ 2 ಮಲ್ಟಿಪ್ಲೈ ಮಾಡಿದ್ರೆ 2 2s 4, ಇದು ಕೂಡ ಸೇಮ್ ಆಗುತ್ತೆ. ನಮ್ಮ ಇಂಟೆನ್ಷನ್ ಏನು, ಎಕ್ಸನ್ನು ಕ್ಯಾನ್ಸಲ್ ಮಾಡಬೇಕು. ಎಕ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದರೆ ಎಕ್ಸಿನ ಕೋಎಫಿಷಿಯೆಂಟ್ ಸೇಮ್ ಇರಬೇಕು. ಸೊ ಏನು ಬರ್ಕೋತೀರಾ ಈಗ, ಮಲ್ಟಿಪ್ಲೈ ಈಕ್ವೇಷನ್ 1 by 2. ಸೊ ಏನಾಗುತ್ತೆ ಈಗ, ಈಕ್ವೇಷನ್ 1 2 ಇಂದ ಮಲ್ಟಿಪ್ಲೈ ಮಾಡಬೇಕಂತೆ. 2 2s 4x ಪ್ಲಸ್ ಅಗೇನ್ 2 6s 12y ಈಸ್ ಕಾಂಗ್ರುಯೆನ್ಸ್ ಟು ಅಗೇನ್ 2 1s 2. ಇಲ್ಲಿ mod 7ಗೇನು ಮಲ್ಟಿಪ್ಲೈ ಮಾಡೋ ಹೋಗಿಲ್ಲ. ಸೊ ಈಕ್ವೇಷನ್ 1 ಮಾತ್ರ ಮಲ್ಟಿಪ್ಲೈ ಮಾಡಿಕೊಂಡೆ, ಈಕ್ವೇಷನ್ 2 ಹಾಗೆ ಇರುತ್ತೆ. ದೇರ್ಫೋರ್ ಈಕ್ವೇಷನ್ 2 ಏನಿದೆ, 4x + 3y ಇಸ್ ಕಾಂಗ್ರುಯೆನ್ಸ್ ಟು 2 mod 7. ಈ ರೀತಿ ಇದೆ. ಈಗೇನು ಮಾಡ್ತೀರಾ, ಮೈನಸ್ 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 ಸೈನನ್ನು ಚೇಂಜ್ ಮಾಡ್ಕೊತೀರಾ. ಇನ್ ಕೇಸ್ ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್, ಇಲ್ಲಿ ಪ್ಲಸ್ ಇದೆ ಅದಕ್ಕೆ ಇಲ್ಲಿ ಮೈನಸ್, ಇಲ್ಲೂ ಪ್ಲಸ್ ಇದೆ ಮೈನಸ್, ಇಲ್ಲೂ ಪ್ಲಸ್ ಇದೆ ದೇರ್ಫೋರ್ ಮೈನಸ್. ಇದನ್ನು ರಿವರ್ಸ್ ಮಾಡ್ಕೋತೀವಿ. ಸೊ ಈಗ ಪ್ಲಸ್ 4x ಮೈನಸ್ 4x ಗೆಟ್ ಕ್ಯಾನ್ಸಲ್, ರೈಟ್? ನೆಕ್ಸ್ಟ್ ಪ್ಲಸ್ 12y ಮೈನಸ್ 3y, ಈ ಪ್ಲಸ್ಸನ್ನು ಬಿಟ್ಟು ಹಾಕ್ಬೇಕೀಗ, ಮೈನಸನ್ನು ಕನ್ಸಿಡರ್ ಮಾಡ್ಕೋಬೇಕು. ಪ್ಲಸ್ 12y ಮೈನಸ್ 3y ಎಷ್ಟಾಯಿತು, 9y ಈಸ್ ಕಾಂಗ್ರುಯೆನ್ಸ್ ಟು ಪ್ಲಸ್ 2 ಮೈನಸ್ 2 ದಟ್ ಈಸ್ 0 mod 7. ಓಕೆ, ಈಗ ಈ ಈಕ್ವೇಷನನ್ನು ಹೇಗೆ ಬರ್ಕೋಬೋದು, ನಮಗೆ ಗೊತ್ತಿದೆ 7 ಡಿವೈಡ್ಸ್ 9y ಮೈನಸ್ 0 ಅಂತ ಬರ್ಕೋಬೋದು. ಅಗೇನ್ ಈ ಈಕ್ವೇಷನನ್ನು ನಾನು ಕೆ ಫಾರ್ಮೇಟಲ್ಲಿ ಹೇಗೆ ಬರ್ಕೊಳ್ಳೋದು, 9y ಮೈನಸ್ 0 ಈಸ್ ಈಕ್ವಲ್ಸ್ ಟು 7k. ಸೊ ನೆಕ್ಸ್ಟು ಎಲ್ ಎಚ್ ಎಸ್ಸಲ್ಲಿ y ಮಾತ್ರ ಇರಬೇಕು, ಆರ್ ಎಚ್ ಎಸ್ಸಿಗೆ ಇನ್ನೇನೇನಿದೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಸೊ y ಇಲ್ಲಿ ಇರಬೇಕು ಅಂತಂದರೆ 9y ಮೈನಸ್ 0 ಅಂತಂದರೆ 9yನೇ ಈಸ್ ಈಕ್ವಲ್ಸ್ ಟು 7k ಉಳ್ಕೊಂತು. ಅಗೇನ್ y ಮಾತ್ರ ಇರಬೇಕು, ದೇರ್ಫೋರ್ y ಈಸ್ ಈಕ್ವಲ್ಸ್ ಟು ಸೊ y ಈಸ್ ಈಕ್ವಲ್ಸ್ ಟು 7k ಪ್ಲಸ್ 9. ಈಗ ಈ ಕೆಗೆ ನಾನು ಏನನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ಅನ್ನುವಂಥದ್ದು ಇಂಟೀಜರಿಗೆ ಬಿಲಾಂಗ್ ಆಗುತ್ತೆ ಅಂತ. ಇನ್ ಕೇಸ್ ನಾನು k ಇಸ್ ಈಕ್ವಲ್ಸ್ ಟು 1 ಕೊಟ್ಟರೆ ಏನಾಗುತ್ತೆ, 7/9 7/9 ಅಂತ ಅಂದರೆ y ವ್ಯಾಲ್ಯೂ 7/9 ಆಗುತ್ತೆ. 7/9 ಇಂಟೀಜರಿಗೆ ಬಿಲಾಂಗ್ ಆಗುತ್ತಾ, ನೋ. ಅದೇ ರೀತಿ 2 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ 14/9 ಆಗುತ್ತೆ. ಅಗೇನ್ ಡೆಸಿಮಲಲ್ಲಿ ಬರುತ್ತೆ. ಅಗೇನ್ k ಇಸ್ ಈಕ್ವಲ್ಸ್ ಟು 2ನೂ ಆಗಲ್ಲ. ಅದೇ ರೀತಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹೋದರೆ ಕೆಗೆ ಏನನ್ನು ಕೊಟ್ಟರೆ y ಅನ್ನುವಂಥದ್ದು ಇಂಟೀಜರಿಗೆ ಬಿಲಾಂಗ್ ಆಗುತ್ತೆ. ಸೊ ಕ್ಯಾಲ್ಸಿಲ್ ಬೇಕಿದ್ರೆ ಮಾಡಿ ನೋಡಿ. k ಈಸ್ ಈಕ್ವಲ್ಸ್ ಟು 9 ಕೊಟ್ಟರೆ y ಈಸ್ ಈಕ್ವಲ್ಸ್ ಟು, ಆವಾಗ ಇಲ್ಲಿ 9 ಕೊಟ್ಟರೆ 9 ಗೆಟ್ ಕ್ಯಾನ್ಸಲ್ 7 ಬರುತ್ತೆ. ಆ 7 ಇಂಟೀಜರಿಗೆ ಬಿಲಾಂಗ್ ಆಗಿದೆ. ಸೊ y ವ್ಯಾಲ್ಯೂ ಸಿಕ್ತು ನಮಗೆ. ಬೇಸಿಕಲಿ ಒಂದು ಸೊಲ್ಯೂಷನ್ ಸಿಕ್ಕ ಹಾಗೆ. ಸೊ ಹೇಗೆ, y ಇಸ್ ಕಾಂಗ್ರುಯೆನ್ಸ್ ಟು 7 mod ಇಲ್ಲಿ ಏನಿರುತ್ತೋ ಅದು 7. ಸೊ ದಿಸ್ ಈಸ್ ಒನ್ ಆಫ್ ದ ಸೊಲ್ಯೂಷನ್. ಇಟ್ ಇಸ್ ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ 3. ಈಗ ನನಗೆ ವೈಗೆ ಸೊಲ್ಯೂಷನ್ ಸಿಕ್ಕಾಗಿದೆ. ಈಗ ಎಕ್ಸ್ ಬೇಕು. ಈಗೇನು ಮಾಡ್ತೀರಾ, ಅಗೇನ್ ವೈಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದರೆ ವೈ ಕೋಎಫಿಷಿಯೆಂಟ್ ಸೇಮ್ ಇರಬೇಕು. ಸೊ ಇಲ್ಲಿ 6 ಇದೆ, ಇಲ್ಲಿ 3 ಇದೆ. ಇದು ಕೂಡ 3 ಟೇಬಲಿಗೆ ಬಿಲಾಂಗ್ ಆಗಿದೆ, ಸೇಮ್ ಟೇಬಲಿಗೆ ಬಿಲಾಂಗ್ ಆಗಿದೆ ಅಂತಂದರೆ ಯಾವುದಾದ್ರೂ ಒಂದು ಈಕ್ವೇಷನಿಗೆ ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ರೈಟ್? ಸೊ ಎಸ್ ಅಗೇನ್ ಈಗ ವೈನ ಕ್ಯಾನ್ಸಲ್ ಮಾಡಬೇಕಂತ ಅಂದರೆ ಏನು ಮಾಡ್ತೀರಾ, ಈಕ್ವೇಷನ್ 2 ಇಂದ ಮಲ್ಟಿಪ್ಲೈ ಮಾಡ್ಬೋದಾ, ಅವಾಗ ಇದು 6 ಆಗುತ್ತೆ, ಇದು 6 ಆಗುತ್ತೆ, ರೈಟ್? ದೇರ್ಫೋರ್ ಮಲ್ಟಿಪ್ಲೈ ಈಕ್ವೇಷನ್ 2 by 2 ಏನಾಗುತ್ತೆ. ಈಗ ಈಕ್ವೇಷನ್ 1 ಹಾಗೆ ಇರುತ್ತೆ. ಈಕ್ವೇಷನ್ 1 ಹಾಗೆ ಬರ್ಕೊಳ್ಳೋಣ. 2x + 6y ಇಸ್ ಕಾಂಗ್ರುಯೆನ್ಸ್ ಟು 1 mod 7.
ನೆಕ್ಸ್ಟ್ ಇಕ್ವೇಷನ್ 2 2 ಇಂದ ಮಲ್ಟಿಪ್ಲೈ ಮಾಡಬೇಕಂತೆ. ಸೊ 2 4s 8x ಪ್ಲಸ್ 2 3s 6y ಈಸ್ ಕಾಂಗ್ರುಯೆಂಟ್ ಟು 2 2s 4 mod 7. ಈಗ ಸೈನನ್ನು ಚೇಂಜ್ ಮಾಡ್ಕೋತೀರಾ. ಇಲ್ಲಿ ಪ್ಲಸ್ ಇದೆ, ದೇರ್ಫೋರ್ ಮೈನಸ್, ಪ್ಲಸ್ ಇದೆ, ಅಗೇನ್ ಮೈನಸ್, ಹಿಯರ್ ಆಲ್ಸೋ ಮೈನಸ್. ಈಗೇನು ಮಾಡ್ತೀರಾ, 2 -8 ಅಂತಂದರೆ ಎಷ್ಟು, -4x. ಇಲ್ಲಿ ಪ್ಲಸ್ 6y -6y ಗೆಟ್ ಕ್ಯಾನ್ಸಲ್ ಇಸ್ ಕಾಂಗ್ರುಯೆನ್ಸ್ ಟು 1 -4 ಅಂತಂದರೆ -3ನ, -3 mod 7. ಸೊ ಈಗ ಈ ಮೈನಸ್ ಕ್ಯಾನ್ಸಲ್ ಮಾಡ್ಬೋದು. ಸೊ ನಮ್ಮ ಹತ್ರ ಏನು ಇಕ್ವೇಷನ್ ಇದೆ ಈಗ, 4x ಇಸ್ ಕಾಂಗ್ರುಯೆಂಟ್ ಟು 3 mod 7. ಸೊ ಈ ಇಕ್ವೇಷನನ್ನು ನಾನು ಹೇಗೆ ಬರಿಬೋದು, 7 ಡಿವೈಡ್ಸ್ 4x - 3 ಅಂತ ಬರಿಬೋದು. ಅಗೇನ್ ಈ ಇಕ್ವೇಷನನ್ನು ನಾನು ಹೇಗೆ ಬರಿಬೋದು, 4x - 3 ಈಕ್ವಲ್ಸ್ 7k. ಸೊ LHS ಅಲ್ಲಿ x ಮಾತ್ರ ಇರಬೇಕು, ದೇರ್ಫೋರ್ x ಇಸ್ ಈಕ್ವಲ್ಸ್ ಟು 7k. ಈ -3ನ ಈ ಕಡೆ ತಗೊಂಡ್ರೆ +3 ಆಗುತ್ತೆ. ಇಲ್ಲಿ x ಜೊತೆ 4 ಇದೆ, ಅದು ಡಿವೈಡ್ ಆಗುತ್ತೆ. ಸೊ ಈಗ ಕೆಗೆ ಏನನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, k ಇಸ್ ಈಕ್ವಲ್ಸ್ ಟು 1 ಕೊಟ್ಟರೆ ಏನಾಗುತ್ತೆ, k ಇಸ್ ಈಕ್ವಲ್ಸ್ ಟು 1 ಅಂತಂದರೆ 7 1 7 ಪ್ಲಸ್ 3 10 10 ಡಿವೈಡೆಡ್ ಬೈ 4 ಡಿವೈಡ್ ಆಗುತ್ತಾ, ಇಲ್ಲ. ನೆಕ್ಸ್ಟ್ ಅದೇ ರೀತಿ k ಇಸ್ ಈಕ್ವಲ್ಸ್ ಟು 2 ಕೊಟ್ಟು ನೋಡಿ ಏನಾಗುತ್ತೆ, 2 ಅಂತ ಅಂದರೆ 7 2 14, ನೆಕ್ಸ್ಟ್ ಪ್ಲಸ್ 3 ಅಂತ ಅಂದರೆ 17/4 ಆಗುತ್ತೆ, ಅದು ಕೂಡ ಆಗಲ್ಲ, ಇಂಟೀಜರಿಗೆ ಬಿಲಾಂಗ್ ಆಗಲ್ಲ. ನೆಕ್ಸ್ಟ್ ಅಗೇನ್ 3 ಕೊಟ್ಟು ನೋಡಿ